ನೆದೆ ಡವ ಡವ ಅನ್ನುತ್ತಿದೆ. ನಾಳೆ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗೋದು. ಬಟ್ ಅವರಿಲ್ಲ, ನಾನು ರಜೆ ಹಾಕಿದ್ದೀನಿ ಅಂದ್ರೆ ಐ ವಾಸ್ ಶಾಕ್ಡ್. ಕೇವಲ ಗಂಟೆಗಳಷ್ಟೇ ಇರುವುದೀಗ. ಕಪ್ಪೆ ಚಿಪ್ಪು ನಾರ್ಮಲ್ ಡೆಲಿವರಿ ಆಗ್ಬೇಕು. ಪಾಪು ಹುಡುಗಿ ಆದ್ರೆ ಮನೆಗೆ ಬರ್ತಾ ಈ ಬಟ್ಟೆ ನೀವು. ಹಾಯ್ ಹಲೋ, ಹೇಗಿದ್ದೀರಾ? ಮತ್ತೆ ಬಂದೆ ನಾನು ಇವತ್ತು. ಈಗ ಮಧ್ಯಾಹ್ನ ಆಯ್ತು, 1:30 ಆಯ್ತು, ಈಗ ಊಟದ ಟೈಮ್. ನನ್ನ ಮಗಳಿಗೆ ದಿನ ಹತ್ರ ಬಂತು. ಕೇವಲ ಗಂಟೆಗಳಷ್ಟೇ ಇರುವುದೀಗ. ನಾವು ವೇಟ್ ಮಾಡ್ತಿದ್ದೇವೆ. ಒಂದ್ ಕಡೆಯಿಂದ ಭಯ, ಒಂದ್ ಕಡೆಯಿಂದ ಖುಷಿ ಎರಡೂ ಇದೆ. ಅವಳು ಏನೇನು ಕೇಳ್ತಾಳೆ ಅದೆಲ್ಲ ಮಾಡಿಕೊಡ್ತಾ ಇದ್ದೇನೆ. ನಿನ್ನೆ ಪಾವ್ ಭಾಜಿ ಬೇಕು ಹೇಳಿದ್ಲು, ಅದು ಮಾಡಿಕೊಟ್ಟೆ. ಮತ್ತೆ ಇವತ್ತು ಕಪ್ಪೆ ಚಿಪ್, ಮತ್ತೆ ನಮ್ಮ ಊರ ಕಡೆ ಬಸಳೆ ಹಾಕಿ ಮಾಡ್ತಾರೆ, ತುಂಬಾ ಒಳ್ಳೇದಾಗ್ತದೆ. ನಮಗೆಲ್ಲ ಅಭ್ಯಾಸ ಇದ್ರಿಂದ ಅದು ಖುಷಿ ನಮಗೆ ತಿನ್ನೋದಂದ್ರೆ. ಇವತ್ತು ಅದೇ ಮಾಡಿದ್ದೇನೆ. ಕಪ್ಪೆ ಚಿಪ್ಪು ತಿನ್ನೋದವರಿಗೆ ಖಾಲಿ ಬಸಳೆ ಮತ್ತೆ ಹಲಸಂಡೆ ಬೀಜ, ಟೊಮೆಟೊ, ಈರುಳ್ಳಿ ಎಲ್ಲ ಹಾಕಿ ಸಾರು ಮಾಡಿದ್ದೇನೆ. ಪಲ್ಯಗಳಲ್ಲಿ ಏನು ಮಾಡಲಿಲ್ಲ, ಯಾಕಂದ್ರೆ ಅದರಲ್ಲಿ ಸೊಪ್ಪು ದಂಟೆಲ್ಲ ಜಾಸ್ತಿ ಇದೆ ಅಲ್ವಾ, ಸಿಂಪಲ್ ಆಗಿ. ಮತ್ತೆ ಇವತ್ತು ಬಾಯ್ಲ್ ರೈಸ್ ಅಷ್ಟೇ ಇವತ್ತು ಊಟ. ಮತ್ತೆ ಬೆಳಿಗ್ಗೆ ನಮ್ಮ ಅಳಿಯನಿಗೆ ಇವತ್ತು ಮೆಂತ್ಯ ಸೊಪ್ಪು, ಓಟ್ಸ್, ಸ್ವೀಟ್ ಕಾರ್ನ್ ಹಾಕಿ. ಇದು ಕಪ್ಪೆ ಚಿಪ್ಪು ಬಸಳೆ ಹಾಕಿ ತಿನ್ನೋದವರಿಗೆ ಸ್ವಲ್ಪ ಗಲೀಜಾಗ್ಬೋದು, ನಮ್ಗಂತೂ ಇದು ತುಂಬ ಟೇಸ್ಟ್. ಇದು ಕಪ್ಪೆ ಚಿಪ್ಪು ಹಾಕಿಲ್ಲ, ಇದು ಹಲಸಂಡೆ ಬೀಜ ಹಾಕಿ ಈ ಥರ ಬಸಳೆ ಸಾರು ಮಾಡಿದ್ದೇವೆ. ಇದು ತಿನ್ನೋದವರಿಗೆ, ಇದು ವೆಜ್ಜಿಗೆ, ಅದು ನಾನ್ ವೆಜ್ಗೆ. ನಾನು, ನನ್ನ ಮಗಳು, ನಮ್ಮ ಮನೆಯವರು ತಿಂತಾರೆ, ಮತ್ತೆ ಅವಳ ಮಾವ ತಿಂತಾರೆ ಅಂತ ಹೇಳಿದ್ದಾರೆ. ಇವತ್ತು ನೋಡಬೇಕು, ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತೇನೆ, ಹೇಗಿದೆ ಅಂತ ನೋಡುವಂತ ಹೇಳಿದ್ದಾರೆ. ತಿಂದಮೇಲೆ ಗೊತ್ತವರು ಹೇಳಬೇಕು. ನಮ್ಗಂತೂ ತುಂಬ ಇಷ್ಟ ಬಸಳೆ ಮತ್ತೆ ಮರುವೈ ಅಂತ ಹೇಳ್ತಾರೆ ನಮ್ಮ ಊರ ಕಡೆ. ಇಲ್ಲಿ ಕನ್ನಡದಲ್ಲಿ ಕಪ್ಪೆ ಚಿಪ್ಪು ಅಂತ ಹೇಳೋದು. ತಿಂದವರಿಗೆ ಗೊತ್ತಿರ್ಬೋದು ರುಚಿ ಹೇಗಿದೆ ಅಂತ ಕಮೆಂಟಲ್ಲಿ ಹಾಕಿ. ಇಲ್ಲಿ ಬಾಯ್ಲ್ ರೈಸ್ ಸ್ವಲ್ಪ ಜನ ಊಟ ಮಾಡ್ತಾರೆ, ಅದಕ್ಕೆ ಜಾಸ್ತಿ ಬಾಯ್ಲ್ ರೈಸೇ ಮಾಡ್ತಿದ್ದಾನೆ. ಹಗ್ಲಲ್ಲಿ ಎಲ್ಲರೂ ಬಾಯ್ಲ್ ರೈಸೇ ಊಟ ಮಾಡೋದು. ಅವರಿಗೂ ಇಷ್ಟ ಆಗ್ತಿದೆ. ಈಗ ನಮ್ಮ ಊರು ರೈಸೇ ಇಷ್ಟಪಡ್ತಿದ್ದಾರೆ, ಹಾಗಾಗಿ ಎಲ್ರಿಗೂ ಬಾಯ್ಲ್ ರೈಸ್. ಭಯನೂ ಖುಷಿನೂ ಎರಡೂ ಇದೆ, ಯಾಕಂದ್ರೆ ದಿನ ಹತ್ರ ಬಂತಲ್ಲ. ಇನ್ನೇನು ನಾಳೆ ಅಡ್ಮಿಟ್ ಆಗೋ ದಿನ ಬಂದೇ ಬಿಡ್ತಿತ್ತು. ನೋಡ್ಬೇಕೀಗ ನಾಳೆವರೆಗೆ ಏನಾದರೂ ಸೂಚನೆ ಕೊಡ್ತಾಳ ನನ್ನ ಮಗಳು ಅಂತ. ಅಷ್ಟರೊಳಗೆ ಆದರೆ ನಮಗೆ ಖುಷಿ, ಇಲ್ಲಾಂದ್ರೆ ನಾಳೆ ಅಡ್ಮಿಟ್ ಆಗ್ಬೇಕಂತ ಹೇಳಿದ್ದಾರೆ. ನಾಳೆ 10ನೇ ತಾರೀಕು ಡೇಟ್ ಮುಗೀತಾ ಬಂತು. ತಿಂಗಳು ಹೋಯ್ತು, ವಾರ ಹೋಯ್ತು, ದಿನ ಹೋಯ್ತು, ಈಗ ಗಂಟೆ ಕೆಲವೇ. ಎಲ್ಲ ಆಶೀರ್ವಾದ ಇರ್ಲಿ ನನ್ನ ಮಗಳಿಗೆ. ಎಲ್ಲ ಪ್ರಿಪೇರ್ ಆಗಿದೆ. ನಾವು ಹೋಗೋದೊಂದೇ ಬಾಕಿ ಹಾಸ್ಪಿಟಲಿಗೆ. ಎಲ್ಲ ಅವಳು ವೆಯ್ಟ್ ಮಾಡ್ತಿದ್ದಾಳೆ, ನಾನು ವೆಯ್ಟ್ ಮಾಡ್ತಿದ್ದೆ. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಕಾಲ್ ಮಾಡ್ತಾನೆ ಇದ್ದಾರೆ. ನಂದು ಕಾಲ್ ಹೋದ ಕೂಡಲೇ ಡೆಲಿವರಿ ಆಯ್ತಂತ ಕೇಳ್ತಿದ್ದಾರೆ. ಮೊಮ್ಮಗಳಂತ ಗೊತ್ತಿಲ್ಲ. ನಾಳೆ ಪ್ಯಾಕ್ ಯುವರ್ ಬ್ಯಾಗ್ಸ್. ನಾಳೆ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗೋದು. ಆಮೇಲೆ ಡೆಲಿವರಿ ಸ್ಟಾರ್ಟ್. ಯಾರ್ಯಾರು ಹೋಗೋದು ನಾಳೆ? ನಾಳೆ ನಾನು, ನೀನು ಫಸ್ಟ್ಗೆ ಅಲ್ಲ, ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಿ, ಅಲ್ಲಿಂದ ಬರ್ತೀನಿ. ನೀನು, ಮಾಮ, ಅಮ್ಮ ನನ್ನ ಜೊತೆ ಬನ್ನಿ. ಅಡ್ಮಿಟ್ ಮಾಡಿ ಎಲ್ಲ ಡೆಲಿವರಿ ಎಲ್ಲ ಸ್ಟಾರ್ಟ್ ಆಗಿ, ಡೆಲಿವರಿ ಎಲ್ಲ ಆದಮೇಲೆ ಪಪ್ಪಂಗೆ ಪಪ್ಪ ಬರ್ತಾರೆ, ಅಂಕಲ್ ಬರ್ತಾರೆ. ಅತ್ತಿಗೇನು ಆಲ್ಮೋಸ್ಟ್ ಎವ್ರಿ ಡೇ ಕಾಲ್ ಮಾಡಿ ಪದೇ ಪದೇ ಅಪ್ಡೇಟ್ ಕೇಳೋದು. ಇವಾಗ ಅಡ್ಮಿಟ್ ಆದ್ರೆ ಏನು ಮಾಡ್ತಾ ಇದ್ದೀರಾ, ಎಲ್ಲ ಓಕೆನಾ ಅಂತ. ಸೊ ಅತ್ತಿಗೆ ಜೊತೆ ಮಾತಾಡ್ತಾ ಇದ್ದೀವಿ. ಪ್ರತಿದಿನ ಅಮ್ಮ ಜಾತಕ ನೋಡೋದು, ಇವತ್ತು ಹುಟ್ಟಿದ್ರೆ ಯಾವ ರಾಶಿ ನಕ್ಷತ್ರ ಏನಿರುತ್ತೆ ಅಂತ ಅದನ್ನು ಮಾತಾಡಿಕೊಂಡು, ಹಾಗೆ ನೆಕ್ಸ್ಟ್ ಏನಾಯಿತು ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ. ಇದು ದೊಡ್ಡದ ಬ್ಯಾಗ್. ಇದು ಈ ಬ್ಯಾಗಿಗೆ ಪಾಪುದು ಇದು ಹಾಲು ಕುಡಿಯುವಾಗ ಹಿಂಗೆ ಹಾಕತ್ತಾರೆ. ಹಾಲು ಕುಡಿಬೇಕಾದ್ರೆ ಅದನ್ನು ಹಾಸ್ಪಿಟ್ಲಿಗೆ ತಗೊಂಡು ಹೋಗ್ಬೇಕು. ಅದಕ್ಕೆ ಫೋನ್ ಮಾಡಿ ಇದ್ರ ಇಡ್ತಾ ಇದ್ದೀವಿ, ತಗೊಂಡು ಹೋಗ್ತೀವಿ. ನಾವು ಹಾಸ್ಪಿಟ್ಲ್ ಹೊರಟಿದ್ದೀವಿ ಇವಾಗ. ಪಾಪನ ಮಲಗ್ಸೋಕ್ಕೆ, ಪಾಪನ ಮೇಯಿಸ್ಬೇಕು. ಇನ್ನೇ ಬಾಳ ಒಣ ಬಾಪ ಒಣ ಅಂತ ಕರ್ಕೊಂಡು ಹೋಗ್ತೀವಿ, ಆಯಿತಾ? ಇಷ್ಟ ಕೃಷ್ಣ ಮಾರ್ಕ್ಸ್ಕೊಂಡು ಬರ್ತೀನಿ. ಅದಕ್ಕೆ ಇದು ಫೋನ್ ಮಾಡಿ ಬ್ಯಾಗಲ್ಲಿ ಇಟ್ಕೊಂಡು ತಗೊಂಡು 3 ಒಂದೇ ಇಡ್ಬೋದು. ಇದು ಹೊಚ್ಕೊಳಕ್ಕೆ ಒದಿಕೆ ಇದು ಕೃಷ್ಣ ಪರಮಾತ್ಮ, ರುಕ್ಮಿಣಿ, ರಾಧೆ, ಇದನ್ನು ಎರಡೂ ಇಟ್ಕೊಂಡು ನಾವು ವೀಕ್ಷಿತ ಯಾವಾಗಲೂ ಮಾಡ್ತಾ ಇರ್ತಾರೆ. ಇದರಲ್ಲಿ ನನ್ನ ಪ್ರಕಾರ ಕೃಷ್ಣನೇ ಬರ್ಬೋದು ಅಂತ, ಅದಕ್ಕೆ ಇದೆರಡೂ ನೋಡೋಕ್ಕೋಸ್ಕರ ತಗೊಂಡಿದ್ದೆ.
ಈ ಮೂಮೆಂಟೆಲ್ಲ ನನಗೆ ಅಷ್ಟೊಂದೇನು ಅನಿಸಿಲ್ಲ. ಓಕೆ, ನಾರ್ಮಲಾಗಿ ಪ್ಯಾಕಿಂಗ್ ಮಾಡಬೇಕು, ಇನ್ನೇನು ಡೆಲಿವರಿ ಆಗುತ್ತೆ, ಲೆಟ್ಸ್ ಗೋ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಸ್ಟ್ರಾಂಗ್ ಆಗಿದ್ದು ಎಲ್ಲ ಆರಾಮದಲ್ಲಿ ಪ್ಯಾಕ್ ಮಾಡ್ತಾಯಿದ್ದೆ ಅಷ್ಟೇ. ಹಾಸ್ಪಿಟ್ಲಿಗೆ ಹೋಗೋದೆ ಇವತ್ತು. ಪಾಪನ ಕರ್ಕೊಂಡು ಆ ಕಡೆಯಿಂದ ನಾಳೆ ನಾಡು ಬರ್ತಾರೆ. ಓಕೆನಾ? ನನ್ನೆದೆ ಡವ ಡವ ಅನ್ನುತ್ತಿದೆ, ಭಯ ಖುಷಿ ಎರಡೂ ಇದೆ. ಇವತ್ತು ಹೊರಡೋದು ಹಾಸ್ಪಿಟಲ್ಗೆ, ಪ್ಯಾಕ್ ಆಗಿದೆ ಲಗೇಜ್ ಎಲ್ಲ. ಈಗ 1:30ಗೆ 2 ಗಂಟೆಗೆ ಹೊರಡೋದು. ದೀಪು ಹೇಳಿದ್ದಾರೆ 2:30ಗೆ ಬನ್ನಿ ಅಂತ, ಅವರು ಅಲ್ಲೇ ಇರ್ತಾರೆ ಅಂತ ಹೇಳಿದ್ದಾರೆ. ನೋಡಬೇಕು, ನಿಮ್ಮದೆಲ್ಲ ಆಶೀರ್ವಾದ ಇರಲಿ ಅಷ್ಟೇ, ಇನ್ನೇನು ಹೇಳೋದು ಅಲ್ವಾ. ಎಲ್ಲ ಪ್ಯಾಕಿಂಗ್, ಹಾಸ್ಪಿಟ್ಲಿಗೆಲ್ಲ ಹಾಕಬೇಕಂತ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದೇನೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಊಟ ಮಾಡಿ ಹೊರಡೋದು. ಮಗಳಿಗಿಂತ ಜಾಸ್ತಿ ಭಯ ನನಗೆ ಆಗ್ತಾ ಉಂಟು ಇಲ್ಲಿ. ಅವಳೆದುರು ನಾನು ತೋರಿಸ್ತಾ ಇಲ್ಲ, ತುಂಬ ಭಯ ಆಗ್ತಾ ಉಂಟು ನನಗೆ. ಅಳಬೇಕಾ, ನಗಬೇಕಾ, ಖುಷಿ ಪಡಬೇಕಾ, ನನಗೆ ಯಾವುದೂ ಗೊತ್ತಿಲ್ಲ. ಯಾಕಂದರೆ ಇವತ್ತಿಗೆ ಡೇಟ್ ಆಗಿದೆ ಅಲ್ವಾ, ಅದಕ್ಕೆ ಇವಾಗ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೇವೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಹೊರಡೋದು ಈಗ. ಎಲ್ಲ ಪ್ರಿಪೇರ್ ಆಗಿದೆ, ನಾವು ಹೋಗೋದು ಒಂದೇ ಬಾಕಿ ಈಗ. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ನಾನು ಯಾರಿಗೂ ಫೋನ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಫೋನ್ ಹೋದ ಕೂಡಲೇ ಅವರು ಡೆಲಿವರಿ ಆಯ್ತಾ ನನ್ನ ಮಗಳದಂತ ಅದೇ ಕೇಳ್ತಾ ಇರ್ತಾರೆ. ಅದಕ್ಕೆ ಯಾರಿಗೂ ಫೋನ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಗುಡ್ ನ್ಯೂಸೇ ಕೊಡುವ ಅಂತ. ಭಯ ಭಯ ಅಂದರೆ ನನಗೆ ಆಗಲಿಲ್ಲ, ಟೆನ್ಷನ್ ಆಗ್ತಾ ಉಂಟು ತುಂಬ. ನಾನು ಅವಳಿದ್ರೆ ಏನು ತೋರಿಸ್ತಿರ್ಲಿಲ್ಲ. ರಾತ್ರಿ ನನಗೆ ನಿದ್ದೆನೇ ಇಲ್ಲ, 1 ನಿಮಿಷ ನಾನು ಮಲಗೇ ಇಲ್ಲ. ಗೊತ್ತಲ್ವಾ, ಅಮ್ಮಂದ್ರಿಗೆ ಈ ಟೆನ್ಷನ್ ಅಂತ ಇದ್ದೇ ಇರ್ತದೆ ಅಲ್ವಾ. ನಮ್ಮ ಅಮ್ಮಂದ್ರು ಆ ಟೈಮಲ್ಲಿ ಇದೇ ಥರ ಟೆನ್ಷನ್ ಮಾಡಿರ್ಬೋದು, ಆವಾಗ ನಮಗೆ ಗೊತ್ತಾಗಿಲ್ಲ. ಇವಾಗ ನನ್ನ ಮಗಳು ಡೆಲಿವರಿಗೆ ಡೇಟ್ ಹತ್ರ ಬಂದಾಗ ಅಯ್ಯೋ ನನಗೆ ಅದು ಹೇಳಲಿಕ್ಕೆ ಆಗೋದಿಲ್ಲ, ಯಾರ ಹತ್ರನೂ ಶೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ನಿಮ್ಮ ಹತ್ರನೇ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲ ಆಶೀರ್ವಾದ ಇರಲಿ, ದೇವರ ಹತ್ರಲ್ಲೇ ಬೇಡ್ಕೊಳ್ಳಿ ನಿಮ್ಮ ವಿಷಿತ ಗೌಡ ಒಳ್ಳೆ ರೀತಿಯಲ್ಲಿ ಡೆಲಿವರಿ ಆಗಲಿ. ದೇವರ ನನಗೆ ಶಕ್ತಿ ಕೊಡಬೇಕು, ನಾನು ಸ್ಟ್ರಾಂಗ್ ಆಗಿರ್ತೇನೆ, ಸ್ಟ್ರಾಂಗ್ ಆಗಿ ಇರಲೇಬೇಕಂತ ಅಂದ್ಕೊಂಡು ಈಗ ಹೊರಟಿದ್ದೇನೆ. ಅಲ್ಲಿ ಹೋದ್ಮೇಲೆ ಗೊತ್ತಿಲ್ಲ, ನನಗೆ ಧೈರ್ಯ ಶಕ್ತಿ ದೇವರೇ ಕೊಡಬೇಕಷ್ಟೇ. ಆಲ್ ದ ಬೆಸ್ಟ್, ಮತ್ತೆ ಸಿಗೋಣ. 2 ಡೇಸಲ್ಲಿ ನಿಮಗೆ ಗುಡ್ ನ್ಯೂಸ್ ಕೊಡ್ತೇನೆ. ಈಗ ಇವತ್ತು ನನ್ನ ಮಗಳು ಫಸ್ಟ್ ಡೆಲಿವರಿಗೆ ಮಣಿಪಾಲ್ ಹಾಸ್ಪಿಟಲಿಗೆ ಅಡ್ಮಿಟ್ ಆಗ್ತಿದ್ದಾಳೆ. ದೀಪು ಅವಳನ್ನು ಕರ್ಕೊಂಡು ಹೋಗ್ತಿದ್ದಾಳೆ, ನಾವು ಹೋಗ್ತಿದ್ದೇವೆ. ಚಂದದಲ್ಲಿ ನಾರ್ಮಲ್ ಡೆಲಿವರಿ ತುಂಬ ಒಳ್ಳೆಯದು. ಮಗು ಯಾವುದೇ ಆಗಿರಲಿ ಚಂದದಲ್ಲಿ ಡೆಲಿವರಿ ಆಗಿ ಮನೆಗೆ ಬರಬೇಕಂತ ನನ್ನ ಆಶೀರ್ವಾದ. ನಾರ್ಮಲ್ ಡೆಲಿವರಿ ಆಗಬೇಕಂತ ದೇವರ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ ಬೆಳಿಗ್ಗೆ ಹೋಗಿ ಬಂದಿದ್ದೇನೆ. ಸರಿನಪ್ಪ, ಇನ್ನೇನು ಹೊರಡಬೇಕು. ಅದಕ್ಕೂ ಮುಂಚೆ ಇವತ್ತು ಏನಿರುತ್ತೆ ಊಟಕ್ಕೆ ಬನ್ನಿ ನೋಡೋಣ. ಎಲ್ಲ ಪ್ಯಾಕಿಂಗ್ ಆಯಿತು. ಈಗ ಸ್ವಲ್ಪ ಹೊತ್ತಾಗಿ ಊಟ ಮಾಡ್ತೇವೆ. ಸಂಜೆಗೆ ಬೇಕಂತ ಎಲ್ಲ ಈಗ ರೆಡಿ ಮಾಡ್ತಿದ್ದೇನೆ. ಐಟಮ್ ಎಲ್ಲ ತೋರಿಸ್ತೇನೆ. ಇವತ್ತು ನಮಗೆ ಉಡುಪಿ ಕಡೆ ಟೊಮೆಟೊ ಸಾರು. ನನ್ನ ಮಗಳಿಗೆ ಟೊಮೆಟೊ ಸಾರು ಬೇಕಂತ ಹೇಳಿದಾಳೆ, ಅದಕ್ಕೆ ಇವತ್ತು ವೈಟ್ ರೈಸ್ಗೆ ಟೊಮೆಟೊ ಸಾರು, ಬೀಟ್ರೂಟ್, ಕಡಲೆ ಹಾಕಿ ಪಲ್ಯ ಮಾಡಿದ್ದೇವೆ. ಫಿಶ್, ಇವತ್ತು ಬಂಗುಡೆ ಸಾರು ಫಿಶ್. ನನ್ನ ಮಗಳಿಗೆ ಬೇಡ, ತಿನ್ನೋರಿಗೆ ಬೇಕಂತ ಮಾಡಿದ್ದೇನೆ. ಬೆಳಿಗ್ಗೆ ಚಪಾತಿಗೆ ತರಕಾರಿ ಕೂರ್ಮ, ಪನ್ನೀರ್ ಹಾಕಿ ಚಪಾತಿ. ಇವತ್ತು ಬಾಯ್ಲ್ ರೈಸ್, ಫಿಶ್ ಪದಾರ್ಥ ತಿನ್ನುವವರಿಗೆ ಫಿಶ್, ಟೊಮೆಟೊ ಸಾರಲ್ಲಿ ಊಟ ಮಾಡೋರಿಗೆ ವೈಟ್ ರೈಸಿಗೆ ಟೊಮೆಟೊ ಸಾರು. ಇದು ನನಗೆ ನನ್ನ ಮಗಳಿಗೆ ಪ್ಯಾಕ್ ಮಾಡ್ತಾ ಇದ್ದೇವೆ. ನನ್ನ ಅಳಿಯನು ಅಲ್ಲಿ ಇವತ್ತು ಇರ್ಬೋದು, ಅವರಿಗೂ ಪ್ಯಾಕ್ ಆಗಬೇಕು. ಅವರಿಗೂ ವೈಟ್ ರೈಸ್ ಟೊಮೆಟೊ ಸಾರು. ವೈಟ್ ರೈಸ್ ಅಂದರೆ ಅವರಿಗೆ ತುಂಬ ಇಷ್ಟ. ಇವತ್ತು ರಾತ್ರಿ ಊಟಕ್ಕಂತ ಅಮ್ಮೆಲ್ಲ ಹಿಡ್ಕೋತಾ ಇದ್ದಾರೆ. ನಾನು, ದೀಪು, ಅಮ್ಮ ಅಲ್ಲೇ ಇರ್ತೀವಿ ಅಲ್ವಾ, ಬಿಕಾಸ್ ವಿ ಡೋಂಟ್ ನೋ ಯಾವಾಗ ಏನಾಗುತ್ತೆ ಅಂತ. ಸೊ ಎಲ್ಲ ಪ್ರಿಪೇರ್ ಆಗಿರೋಣ ಅಂತ. ನಮ್ಮ 3 ಜನರಿಗೆ ಪಲ್ಯ ರಾತ್ರಿಗೆ. ಇದು ಟೊಮೆಟೊ ಸಾರು. ಒಂದು 2 ಪ್ಯಾಕ್ ಆಯಿತು. ಊಟ ರೆಡಿ. ಬೋಟಮ್ ಅಂತ ವೈಟ್ ರೈಸ್ ಉಂಟು. 1:05 ಆಯಿತು. ದೀಪು ಅಂದಿದ್ದಾರೆ ನೀನು 1 ಗಂಟೆಗೆ ಊಟ ಮಾಡು, ಆಮೇಲೆ ಇಂಡ್ಯೂಸ್ ಮಾಡಿದ್ರೆ ವಾಮಿಟಿಂಗ್ ಎಲ್ಲ ಆಗಬಾರ್ದಲ್ವಾ ಅಂತ. ಸೊ ಬೈ 3:30 ಆ ಪ್ರಾಸೆಸ್ ಸ್ಟಾರ್ಟ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಸೊ 2:30 ಅಲ್ಲಿ ಇರಬೇಕು ಅಂದಿದ್ದಾರೆ. ಸೊ ಊಟ ಒಣಸಿದ್ದಾದ್ರೆ ನಿನ್ನೆ ರೈಸ್ ಖಾಲಿ ಮಾಡ್ಬೋದ?
ಈ ಒಂದು ಬೆಚ್ಚವನ್ ಪರ ಕೊಂಚ ಕೊರ್ಪೆ ಶುರು ಮಾಡ್ಲಿಲ್ಲ. ನಿಮ್ಮ ಅಮ್ಮ ಹಿಂಗ್ ಹೊಡಿತಾರ? ನಿನ್ನೆದೆ ಯಾವಾಗ ನಿನ್ನೆ ತಣ್ಣಗೆ ಅನ್ನ ಇತ್ತು ವೈಟ್ ರೈಸ್. ಬೇಡ ಅಂತ ನಾನು ಇಟ್ಟು ಬಂದಿದ್ದೇನೆ ಬೇಕಂತಲೇ. ಅವಳು ಬಂದ ತಣ್ಣಗೆ ರೈಸೇ ಹಾಕಿ ತಿಂತಿದ್ದಾಳೆ. ಅವಳ ಅಪ್ಪಾಜಿ ಹೇಳಿದ್ರು ಈಗ ತಿನ್ನು ಪರವಾಗಿಲ್ಲ, ಡೆಲಿವರಿ ಆದ್ಮೇಲೆ ಈ ತರ ತಣ್ಣಗೆಲ್ಲ ತಿನ್ಬೇಡ ಅಂತ. ಈಗ ಸ್ವಲ್ಪ ಹೇಳಿದ್ದೆ. ಹೇಳಿ ಗೈಸ್ ಟೊಮೆಟೊ ಸಾರು, ಬ್ರಾಹ್ಮಿನ್ ಸಾರು, ಪಲ್ಯ ಅಷ್ಟೇ. ಚಲೋ. ನಮ್ಮ ಹಳೆ ಮನೆಯಿಂದ ಮಣಿಪಾಲ್ ಹಾಸ್ಪಿಟಲ್ ವಾಸ್ ಜಸ್ಟ್ 500 meters, ಬಟ್ ಇವಾಗ 1 hour ಟ್ರಾವೆಲ್ ಮಾಡಬೇಕು. ನನಗೆ ಆಗ್ತಾ ಇರೋ nervousness ನನಗೆ ಗೊತ್ತು. ನಮ್ದೆಲ್ಲ ಬಟ್ಟೆ ಪ್ಯಾಕ್ ಆಯ್ತು. ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ದೀಪುನು ಸ್ಟೇ ಮಾಡ್ತಾರೆ ಅಂತ. ಅನ್ಕೊಂಡೆ ಅವ್ರಿಗೆ ಬರ್ತಾರೆ, ಇವತ್ತೇನೋ ಇರ್ತಾರೆ, ನಾಳೆ ಬರ್ತಾರೆ, ವಾಪಸ್ ಬರ್ತಾರೆ ಅಂತ ಅನ್ಕೊಂಡಿದ್ದೆ. ಬಿಕಾಸ್ ಅಮ್ಮ ಇರ್ತಾರೆ ನನ್ನ ಜೊತೆ ಅಂತ. ಬಟ್ ಅವರಿಲ್ಲ, ನಾನು ರಜೆ ಹಾಕಿದ್ದೀನಿ ಅಂದ್ರೆ ಐ ವಾಸ್ ಶಾಕ್ಡ್. ರಜೆ ಹಾಕಿದ್ದೀರಾ 1 ವಾರ ಅಂದರೆ 1 ವಾರ ಎಲ್ಲ ಬೇಡ, ಜಾಸ್ತಿ ಆಯ್ತಲ್ಲ. ಸೊ ಅವ್ರ ಬಟ್ಟೆ ಎಲ್ಲ ಇವತ್ತು ಬೆಳಿಗ್ಗೆ ಇಟ್ಟು ಹೋಗಿದ್ದಾರೆ. ನಿನ್ನೆ ರಾತ್ರಿನೇ ಇಟ್ಟಿದ್ದಾರೆ, ನನಗೆ ಇದು ಬೇಕು, ನಾನು ಇರ್ತೀನಿ ಅಲ್ಲಿ ಅಂತ. ಸಿ ಐ ಆಮ್ ಶೋರ್ ಇಬ್ರದ್ದು ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಬಟ್ ನನಗೆ ಖುಷಿ ಆಯಿತು ಇದನ್ನು ನೋಡಿ. ಬಿಕಾಸ್ ಅವ್ರಿಗೆ ನಾನೇನು ಹೇಳಿಲ್ಲ, ನೀವು ಬಂದು ಸ್ಟೇ ಮಾಡಿ ನನ್ನ ಜೊತೆ ಇರಬೇಕು, ಡೆಲಿವರಿ ಟೈಮಲ್ಲಿ ನನ್ನ ಜೊತೆನೇ ಇರಬೇಕು ಅಂತ ಹೇಳಿದ್ದೀನಿ. ಬಟ್ ಅದಾದಮೇಲೆ ನೀವು ವಾಂಟ್ಸ್ ಟು ಸ್ಟೇ ಅಂತ ಹೇಳಿದಲ್ಲ, ಐ ಫೆಲ್ ರಿಯಲಿ ಹ್ಯಾಪಿ. ಸೊ ಹಾಗಾಗಿ ಅವ್ರ ಬಟ್ಟೆನ ಇಡ್ತಾ ಇದ್ದೀನಿ. ಅವರ ಸ್ಕಿನ್ ಕೇರ್ ಬೇಸಿಕ್ಕಾಗಿ ಏನು ಬೇಕು ಅದು. ಆ್ಯಂಡ್ ಪಾಪು ಹುಡುಗಿ ಆದರೆ ಮನೆಗೆ ಬರ್ತಾ ಈ ಬಟ್ಟೆ, ಹುಡುಗ ಆದರೆ ಮನೆಗೆ ಬರ್ತಾ ಈ ಬಟ್ಟೆ ಅಷ್ಟೆ. ಸೊ ಇದೆರಡು ಬಟ್ಟೆ ವಾಶ್ ಆಗಿತ್ತು ಅಂತ ಇಟ್ಟಿರಲಿಲ್ಲ, ಇದನ್ನು ಇಡೋದು ಇವಾಗ. ಆಮೇಲೆಲ್ಲ ಆಯಿತು. ಇಷ್ಟು ಸಮಯ ಟ್ರಿಪ್ಪಿಗಂತ ಪ್ಯಾಕ್ ಮಾಡಿದ್ದಾಯಿತು. ಆ್ಯಂಡ್ ಇವತ್ತು ಪ್ಯಾಕಿಂಗ್ ನಡೀತಾ ಇರೋದು ಹಾಸ್ಪಿಟಲ್ಗೆ. ಆ್ಯಂಡ್ ನಮ್ಮ ಜೊತೆ ನಾವಿಬ್ಬರೇ ಅಲ್ಲ, ನಮ್ಮ ಹೊಸ ಮೆಂಬರ್ನ ಕೂಡ ಕರ್ಕೊಂಡು ಬರೋದಕ್ಕೆ ಅಂತ. ಎಮರ್ಜೆನ್ಸಿ ಟಿಶ್ಯೂಸ್, ಸ್ವಲ್ಪ ಇನ್ನರ್ ಟಿಶ್ಯೂಸ್, ಫೇಸ್ ಮಾಸ್ಕ್, ಆಮೇಲೆ ಫೇಸ್ ಮಾಸ್ಕ್ ಅಲ್ಲ ಮಾಸ್ಕ್, ಸೇಫ್ಟಿ ಮಾಸ್ಕ್, ಇನ್ನು ಸ್ಯಾನಿಟೈಸರ್ ಅದೊಂದು ಕ್ಯಾರಿ ಮಾಡಬೇಕು. ಆ್ಯಕ್ಚುಲಿ ಐ ಆಮ್ ಡನ್. ಹಾಸ್ಪಿಟಲ್ ಫೈಲ್ಸ್ ಯಾರು ಇಟ್ಕೋತಾರೆ? ಹಾಸ್ಪಿಟಲ್ ಫೈಲ್ಸ್, ಆಧಾರ್ ಕಾರ್ಡ್ ಎಲ್ಲ ಬೇಡ ಅನಿಸುತ್ತೆ, ಬೇಕಾ ಬೇಡವಾ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಬೇಡ ಅನಿಸುತ್ತೆ. ನೋಡುವ. ಹೌ ಆಮ್ ಐ ಫೀಲಿಂಗ್? ನಾವು ಫೀಲಿಂಗ್ ಓಕೆ, ಬಿಕಾಸ್ ಮನೆ ಎನ್ವೈರ್ಮೆಂಟ್. ಅಲ್ಲಿ ಹೋದ್ಮೇಲೆ ಎಲ್ಲ ನೋಡಿದ್ಮೇಲೆ ಏನು ಫೀಲಿಂಗ್, ರಿಯಲ್ ಫೀಲಿಂಗ್ ಹೇಳ್ತೀನಿ ಆಯಿತಾ. ನಿಜ ಫೀಲಿಂಗ್ ಇವಾಗ ನನಗೇನು ಅನ್ನಿಸ್ತಾ ಇಲ್ಲ. ಅಲ್ಲಿ ಹೋದ್ಮೇಲೆ ಯಾವಾಗ ಶುರುವಾಗುತ್ತೋ ಅವಾಗೇನಾದರೂ ಅನ್ನಿಸ್ತಾ ಇದೆ. ಓಕೆನಾ? ಸದ್ಯಕ್ಕೆ ಏನೂ ಫೀಲಿಂಗ್ ಇಲ್ಲ, ಸದ್ಯಕ್ಕೆ ಹ್ಯಾಪಿ ಫೀಲಿಂಗ್ ಇದೆ, ಅಂತ ಅನ್ನಿಸ್ತಾ ಇದೆ. ಬಟ್ ನ್ಯಾಚುರಲ್ ಆಗಿ ಪೇನ್ ಬರುತ್ತಾ ಅದೇ ವೇಟಿಂಗ್ ಅಷ್ಟೇ. ಒಂದು ನನ್ನ ಬ್ಯಾಗು, ಒಂದು ಪಾಪು ಬ್ಯಾಗು, ಒಂದು ಪಾಪು ತಂದೆ ಬ್ಯಾಗು. ಇದು ಪಾಪ ಬ್ಯಾಗ್ ಅದು, ಇದು ಹೊಸ ಬ್ಯಾಗ್ ಪಾಪುದು. ಇದು ನೋಡಿ ಹೊಸದಂಗೆ ಇದೆ, ಅದು ಯೂಸ್ ಮಾಡಿದ್ದೀವಿ. ಇದು ಪಾಪು ತಂದೆ. ನಡ್ರಿ ರಪ್ಪಂತ ಇದು. ಹಾಂ ಬಾಕೆ ನೋಡಿ ವಾಣ ಎಷ್ಟೊಂದು ಬ್ಯಾಗು. ನಂದು, ದೀಪುದು, ಅಮ್ಮಂದು 3 ಜನರದ್ದು ಲಗೇಜ್. ಮಿನಿಮಮ್ 3 days ಇರ್ತೀವಿ ಅಲ್ಲಿ. ಹಾಗೆಯೇ ಪಾಪುದು ಒಂದಷ್ಟು ಬಟ್ಟೆಗಳು ಎಲ್ಲನೂ ಪ್ಯಾಕ್ ಆಗಿದೆ. ಸೊ ಹಾಗಾಗಿ ತುಂಬ ಲಗೇಜ್ ಅಂತ ಅನಿಸುತ್ತೆ. ಒಬ್ಬರಿಂದ ಒಬ್ಬರು ಮುಖ ನೋಡಿ ಭಯ ಇದೆ, ಖುಷಿನೂ ಇದೆ. ಅಲ್ಲ ನಾನೀಗ ಬಾಟ್ಲಿ ಬುದ್ಧಿ ಕೊಡ್ತೀನಿ. ಒಬ್ಬರು ಇಂಜಾಗ ಮಲ್ಪುನು. ಎಲ್ಲರೂ ಆಸೆನೂ ಅದೇ ಅಲ್ವಾ, ಸೇಫ್ ಆ್ಯಂಡ್ ಹೆಲ್ದಿ ಆಗಿರಬೇಕು, ತಾಯಿ ಮಗು ಎಲ್ಲ ಒಳ್ಳೇದಾಗಬೇಕು ಅಂತ. ಬಿಕಾಸ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಎಲ್ಲರೂ ವೇಟ್ ಮಾಡ್ತಾ ಇದ್ದಂಥ ಕ್ಷಣ. ಮನೆಯವರು ಇಮೋಷ್ನಲ್ ಆಗೋದು ಸಹಜ. ಆ್ಯಂಡ್ ಅವ್ರನ್ನ ನೋಡಿ ನಾನು ಇಮೋಷ್ನಲ್ ಆದೆ. ಬಿಕಾಸ್ ಡೆಲಿವರಿ ಅನ್ನೋದು ಒಂದು ಹೆಣ್ಣಿಗೆ ರೀಬರ್ತ್ ಥರ ಅಲ್ವಾ. ನೋವು ಇರುತ್ತೆ, ಅದ್ರ ಜೊತೆಗೆ ಖುಷಿನೂ ಇರುತ್ತೆ. ನಾವಿನ್ನೇನು ಹೊರಡಬೇಕು ಅನ್ನೋಷ್ಟೊತ್ತಿಗೆ ರೈಟ್ ಟೈಮ್ಗೆ ಆದಿ, ಸುಮು, ಪಾಪು ಬಂದರು. ಹಲೋ, ನೀವು ಲೇಟ್ ಬಂದಿದ್ದ ಮಮ್ಮಿ ಕಳ್ಸಕ್ಕೆ? ಲೇಟ್ ಆಗಿ ಬಂದಿದ್ದ ನೀವು? 5
ಟ್ರೈಂಗ್ ಟು ಸ್ಟೇ ಸ್ಟ್ರಾಂಗ್, ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ಭಾವನೆ. ಆ್ಯಂಡ್ ಇವ್ರು ಬಂದಿದ್ದು ರೈಟ್ ಟೈಮ್ಗೆ. ಒಂದು ಸ್ವಲ್ಪ ಮೂಡ್ ಕೂಡ ಚೇಂಜ್ ಆಯಿತು ಮನೆಯವ್ರದ್ದು. ಇಟ್ ವಾಸ್ ವೆರಿ ಸ್ವೀಟ್. ಏನು ಸಮಾಚಾರ? ಹೇಳ್ಬೇಕಿಲ್ಲ. ನಮ್ಮ ಮಗುನ ಎತ್ಕೊಂಡ್ಬಿಟ್ಟಿದ್ದೀನಿ ನಾನು. ಹೌದಾ? ತೊಳಿಬತ್ತೆ. ಬನ್ನಿ ಸ್ವಾಮಿ. ಯಾರ ಬಂದಲ್ಲ? ಆರು ಚೆನ್ನಾಗಿ ಬನ್ನಿ. ಇವಾಗ ವಿಡಿಯೋ ನೋಡಿ ಅನ್ನಿಸ್ತಾ ಇದೆ, ಓ ಮೈ ಗಾಡ್, ನನ್ನ 9th ಮಂತ್ಗೆ ಈ ಥರ ಇದ್ನಲ್ವಾ ಅಂತ. ಮನೆಗಾರಲ್ಲ ಅನ್ಸ್ತಾರೆ. ಅಮ್ಮ ಯಾಕೆ? ಆಗಿದ್ದೀನಲ್ಲ. ಪಾರಿನ್ ತಾತ ಹೇಳ್ತಿದ್ರಲ್ಲ. ಬೇಗ ಬನ್ನಿ ಫೋನ್ ಮಾಡಿದಾಗ. ಇದಿಷ್ಟಾಗಿತ್ತು ಮನೆಯಿಂದ ಹೊರಡುವ ಕ್ಷಣಗಳು. ಬಟ್ ಹಾಸ್ಪಿಟ್ಲಲ್ಲಿ ಡೆಲಿವರಿ ಎಕ್ಸ್ಪೀರಿಯನ್ಸ್ ಹೇಗಾಯಿತು, ನನ್ನ ರಿಯಲ್ ಆನೆಸ್ಟ್ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೇ ತಿಳಿಸಿ. ಆ್ಯಂಡ್ ಡೆಫಿನೆಟಾಗಿ ಅದ್ರ ಪ್ರಕಾರ ನಾನು ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ. ಅಂಟಿಲ್ ದೆನ್ ಸಬ್ಸ್ಕ್ರೈಬ್ ಮಾಡಿ ಫಾರ್ ಆಲ್ ದಿ ಅಪ್ಡೇಟ್ಸ್. ಬಾಯ್.